ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮುಂತಾರೆ ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಕಳೆದೊಂದು ವಿಡಿಯೋಗಳಲ್ಲಿ ರೆಸ್ಪಾನ್ಸು ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇನ್ನೂ ಸಹ ಒಳ್ಳೊಳ್ಳೆ ಟಾಪಿಕ್ಗಳನ್ನು ಖಂಡಿತ ನಿಮಗೆ ತರೋದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೈನ್ಲಿ ಈ ಒಂದು ಟಾಪಿಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಈ ಮಿಲ್ಕಿಂಗ್ ಮಿಷನ್ಸ್, ಹಾಲು ಕರೆಯುವ ಯಂತ್ರದ ಬಗ್ಗೆ ಈ ಒಂದು ಟಾಪಿಕನ್ನು ಮಾಡ್ತಾ ಇದ್ವಿ. ಏನು ಹಾಲು ಕರೆಯುವ ಯಂತ್ರದ ಬಗ್ಗೆ ಏನು ಮಾಡೋಣ ಅಂತ ಅಂದರೆ ಖಂಡಿತವಾಗಿ ಈ ಒಂದು ಹಾಲು ಕರೆಯುವ ಯಂತ್ರದ ಬಗ್ಗೆ ಏನೆಲ್ಲ ನಿಮ್ಮಲ್ಲಿ ಅನುಮಾನಗಳಿದ್ದಾವೆ, ಸೊ ಆ ಒಂದು ಅನುಮಾನಗಳನ್ನು ಯಾವ ರೀತಿ ವರ್ಕ್ ಮಾಡುತ್ತೆ, ಸೊ ಅದು ಅನುಮಾನಗಳು ನಿಜಾನ. ಫಾರ್ ಸಪೋಸ್ ಈಗ ಹಾಲು ಕರೆಯುವಂಥ ಯಂತ್ರದ ಮುಖಾಂತರ ಏನಾದರೂ ನೀವು ಹಾಲು ಕರೆದ್ರೆ ಕೆಚ್ಚಲಿನ ಮುಖಾಂತರ ಹಾಲು ಮುಗಿದ ಮೇಲೆ ಆ ಒಂದು ಕೆಚ್ಚಲಿನಿಂದ ರಕ್ತ ಬರುತ್ತೆ. ಸೊ ಅದು ರಕ್ತವನ್ನು ಸಹ ಎಳೆಯುತ್ತೆ ಅನ್ನೋವಂಥ ಒಂದು ಅನುಮಾನ ಇದೆ. ಸೊ ಅದು ನಿಜಾನ ತಪ್ಪ? ಸೊ ನೋಡೋಣ. ಹಾಲು ಕರಿ ಯಂತ್ರದಿಂದ ಏನೆಲ್ಲ ಲಾಭಗಳಿದ್ದಾವೆ, ಯಾಕೆ ಹಾಲು ಕರಿ ಯಂತ್ರವನ್ನು ಬಳಕೆ ಮಾಡ್ಕೋಬೇಕು, ಸೊ ಅದರಿಂದ ಏನಾದರೂ ಅನಾನುಕೂಲಗಳಿದ್ದಾವೆ, ಸೊ ಇದರ ಬಗ್ಗೆ ನಾವು ಖಂಡಿತ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಪ್ಲಸ್ ಹಾಗೆ ಲಾಸ್ಟಲ್ಲಿ ನಿಮಗೆ ಅತಿ ಕಡಿಮೆ ದರದಲ್ಲಿ ಹಾಲು ಕರೆಯುವಂಥ ಯಂತ್ರ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ. ಸೊ ಯಾವುದು ಏನು ಅದ್ರ ಬಗ್ಗೆ ಸಹ ಲಾಸ್ಟಲ್ಲಿ ಹೇಳ್ತೀನಿ. ಮೇನ್ಲಿ ನಾವೀಗ ಫಸ್ಟ್ ಆಫ್ ಆಲ್ ವಿಡಿಯೋದಲ್ಲಿ ಎಂಟ್ರಿ ಆಗೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಒಂದು ವಿಡಿಯೋವನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ, ಹಾಗೂ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಾಚ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಖಂಡಿತ ನಮ್ಮ ಒಂದು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕೆ ಅಂತ ಅಂದರೆ ಖಂಡಿತ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ತಲುಪೋದಕ್ಕೋಸ್ಕರ ನೀವು ಖಂಡಿತ ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕು. ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಅಲ್ಲಿ ಆಲ್ ಅನ್ನುವನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಯಾವುದೇ ರೀತಿಯ ಖರ್ಚು ಇಲ್ಲದೆ ಇರತಕ್ಕಂಥದ್ದು. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತೀರ ಅನ್ನೋದು ನನ್ನ ಒಂದು ಆಶಯ. ಖಂಡಿತ ಆ ವಿಡಿಯೋಕ್ಕೆ ಎಂಟ್ರಿ ಆಗೋದಾದರೆ ಮೇನ್ಲಿ ನಮಗೆ ಫಸ್ಟ್ ಆಫ್ ಆಲ್ ಇದರ ಒಂದು ಲಾಭಗಳೇನಂತಂದರೆ ತುಂಬಾ ಲಾಭಗಳಿದ್ದಾವೆ. ಅದಕ್ಕಿಂತ ಮುಂಚೆ ಇದರ ಮುಖಾಂತರ ಅಂದರೆ ಈ ಹಾಲು ಕರೆಯುವ ಯಂತ್ರದಿಂದ ರಕ್ತ ಬರುತ್ತಾ ಅನ್ನೋದನ್ನು ನಾನು ಹೇಳ್ತೀನಿ. ಹಾಲು ಕರಿ ಯಂತ್ರದಿಂದ ಹಾಲು ಮುಗಿದ ನಂತರ ರಕ್ತ ಬರುತ್ತಾ ಅಂದರೆ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ ಬರೋದಕ್ಕೆ. ಯಾಕೆ ಅಂತ ಅಂದರೆ ಹಾಲು ಕರೆಯುವ ಯಂತ್ರದಲ್ಲಿ ಒಂದು ಪಲ್ಸ್ ರೇಟರ್ ಅನ್ನುವಂಥ ಒಂದು ಅಡಾಪ್ಟರನ್ನು ಫಿಕ್ಸ್ ಮಾಡಿರ್ತಾರೆ. ಐ ಮೀನ್ ಒಂದು ಸಾಧನವನ್ನು ಅಳವಡಿಸಿರ್ತಾರೆ. ಈ ಸಾಧನ ಆ ಪಲ್ಸ್ ರೇಟರ್ ಏನು ಮಾಡುತ್ತೆ ಅಂದರೆ ಮಸಾಜ್ ಮಾಡುವ ಮುಖಾಂತರ ರಬ್ಬರ್ಸ್ ಟೀತ್ ಏನಂತಾರೆ ಅದನ್ನು, ಟೀತ್ ಕಪ್ ಇರುತ್ತೆ. ಆ ಟೀತ್ ಕಪ್ಪಲ್ಲಿ ನಾವು ಆ ಕೆಚ್ಚಲನ್ನು ಅಳವಡಿಸಿದಾಗ ಆ ಒಂದು ಮುಖಾಂತರ ಆ ಕೆಚ್ಚಲನ್ನು ಅದು ಅಂದರೆ ತುಂಬಾ ಸ್ಮೂತ್ ಇರುವಂತಹ ರಬ್ಬರ್ಗಳು ಆ ಟೀತ್ ಕಪ್ಪಲ್ಲಿ ಇರುತ್ತೆ. ಅದು ಯಾವಾಗ ಮಸಾಜ್ ಮಾಡಲು ಪ್ರಾರಂಭಿಸುತ್ತೋ, ಇದು ವ್ಯಾಕ್ಯೂಮ್ ಬೇಸ್ಡ್ ವರ್ಕ್. ಇದು ವ್ಯಾಕ್ಯೂಮ್ ಮುಖಾಂತರ ವರ್ಕ್ ಆಗುವಂಥದ್ದು. ಇದು ಯಾವುದೇ ರೀತಿಯ ಫೋರ್ಸ್ ಆಗಿ ಎನರ್ಜಿಯಿಂದ ಆಗುವಂಥ ಕೆಲಸ ಅಲ್ಲ ಇದು. ಆ ವ್ಯಾಕ್ಯೂಮ್ಸ್ ಏನಾಗುತ್ತೆ ಅಂತ ಅಂದರೆ ಗಾಳಿಯಿಂದ ಆ ಟೀತ್ ಕಪ್ಪಲ್ಲಿರುವಂತಹ ಸ್ಮೂತ್ ರಬ್ಬರು ಮಸಾಜನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಹಾಲು ಅನ್ನೋದು ಹೊರ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ಅಂದರೆ ನಾವು ಕೈಯಲ್ಲಿ ಹಿಂಡೋದಕ್ಕಿಂತ ಇದು ಉತ್ತಮವಾದದ್ದು ಮತ್ತು ಅತಿ ಶ್ರೇಷ್ಠವಾದದ್ದು ಇದು. ಅದನ್ನು ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಶ್ರೇಷ್ಠ ಅಂತಕ್ಕಂಥದ್ದು. ಇದರಿಂದ ಖಂಡಿತವಾಗಿಯೂ ಆ ಒಂದು ಏನು ರಕ್ತ ಅನ್ನೋದು ಬರೋದಿಲ್ಲ. ಒಂದು ವೇಳೆ ಹಾಲು ಮುಗಿದ್ರೂ ಸಹ ಅದು ವರ್ಕ್ ಆಗ್ತಿದ್ರು ಸಹ ಹಸು ತುಂಬ ಅಂದರೆ ಒದ್ದಾಡ್ದಲ್ಲೇ ಹಾಗೆ ಸ್ಟ್ಯಾಂಡ್ ಆಗಿ ಒಂದು ವಿಶೇಷವಾದ ಅನುಭೂತಿಯನ್ನು ಪಡ್ಕೊಳ್ತಾ ಇರುತ್ತೆ. ಏನು ಅಂತ ಅಂದರೆ ಮಸಾಜಿಂಗ್. ಅದು ಮಸಾಜನ್ನು ಮಾಡ್ತಾ ಇರೋದ್ರಿಂದ ಒಂದು ವಿಶೇಷ ಅನುಭೂತಿಯನ್ನು ಪಡ್ಕೊಳ್ಳುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದರಿಂದ ಏನೇನು ಲಾಭಗಳಿದ್ದಾವೆ ಅಂದರೆ ಫಸ್ಟ್ ಮೇನ್ಲಿ ಈ ಒಂದು ಮಿಲ್ಕಿಂಗ್ ಮಿಷನನ್ನು ಬಳಸೋದ್ರಿಂದ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಕ್ಲೀನ್ ಅಂದರೆ ಪರಿಶುದ್ಧ ಹಾಲನ್ನು ಉತ್ಪಾದನೆ ಮಾಡ್ಬೋದು, ಖಂಡಿತ ಹೇಗಂತ ಹೇಳ್ತೀನಿ. ಮತ್ತು ಅತಿ ಹೆಚ್ಚು ಹಾಲನ್ನು ಕಡಿಮೆ ಸಮಯದಲ್ಲಿ ಬಳಕೆ ತೆಗಿಬಹುದು. ಹಾಗೆಯೇ ಕೂಲಿಗಳನ್ನು ಇಲ್ಲದಂತೆ ಕೂಲಿಗಳ ಉಳಿತಾಯವನ್ನು ಇದರಲ್ಲಿ ಮಾಡಬಹುದು, ಟೈಮು ಸೇವ್ ಮಾಡಬಹುದು. ಅದೇ ರೀತಿ ಮೇನ್ ಶುದ್ಧ ಹಾಲು. ನಾನು ಬರ್ಕೊಂಡಿರುವಂಥ ಒಂದು ಪಾಯಿಂಟ್ಸ್ ಅಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ ಯಾವ್ಯಾವ ಪಾಯಿಂಟ್ಸ್ ಅಂತಂದು. ಫಾಸ್ಟಾಗಿ ವರ್ಕ್ ನಡೆಯುತ್ತೆ, ಮೇನ್ಲಿ ಫಾಸ್ಟಾಗಿ ವರ್ಕ್ ನಡೆಯುತ್ತೆ. ಮಿಲ್ಕ್ ಅನ್ನೋದು ಪರಿಶುದ್ಧವಾಗಿ ಕ್ಲೀನ್ ಹಾಲನ್ನು ನಾವು ಜನ್ರೇಟ್ ಮಾಡ್ಕೋಬೋದು. ಅದೇ ರೀತಿ ಲೇಬರ್ಗಳ ಒಂದು ಕೊರತೆ ನಮಗೇನು ಅನಿಸೋದಿಲ್ಲ ಅದು. ಲೇಬರ್ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನದಾಗಿ. ಇದು ಮಸಾಜ್ ಮಾಡಿ ಆಯಿಲ್ ಅದು ತೆಗೆಯೋದ್ರಿಂದ ತುಂಬ ಅನುಕೂಲನೇ ಅದು ಆ ಒಂದು ಇದರಲ್ಲಿ. ಹಾಗೇನೆ ಇದು ಆ ಅಡ್ಡರಿಂದ ಸಂಪೂರ್ಣ ಹಾಲನ್ನು ತೆಗಿಬೋದು. ಫುಲ್ ಅಂದರೆ ಎಷ್ಟು ಹಾಲು ಇರುತ್ತೆ ಅದನ್ನು ತೆಗಿಬೋದು. ಬಟ್ ಒಂದು ವೇಳೆ ಅಲ್ಲಿ ಹಾಲನ್ನು ಉಳಿಸಿದರೆ ಅದರಿಂದ ಬೇರೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಫುಲ್ ಹಾಲನ್ನು ತೆಗಿಬೋದು. ಅದು ಒಂದು ಮುಖ್ಯ ಒಂದು ಇದನ್ನು. ನೆಕ್ಸ್ಟ್ ಮೇನ್ಲಿ ನಮಗೆ ಬೇಕಾಗಿರೋದು ಮ್ಯಾಸ್ಟೈಟಿಸ್ ಕಂಟ್ರೋಲ್ ಆಗುತ್ತೆ ಈ ಒಂದು ಇದರಿಂದ. ಖಂಡಿತ ಮ್ಯಾಸ್ಟೈಟಿಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಯಾಕೆ ಅಂತಂದರೆ ಆ ಒಂದು ರಬ್ಬರಿಂದ ನೀಟಾಗಿ ಮಸಾಜ್ ಮಾಡೋ ಉದ್ದೇಶದಿಂದ ಅಲ್ಲಿ ಯಾವುದೇ ರೀತಿ ಹಾಲನ್ನು ಉಳಿಸೋದಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಹಾಲಂತಕ್ಕಂಥದ್ದು ತೆಗಿಬೋದು. ಅದು ಮೇಯ್ನ್ ಪಾಯಿಂಟ್ ನಮ್ಮಿದಕ್ಕೆ. ಮೇಯ್ನ್ ಈಗ ಫಸ್ಟ್ ಒಂದು ಕಡೆಯಿಂದ ನೋಡೋದ್ರೆ ಫಸ್ಟ್
ಮಿಲ್ಕಿಂಗ್, ಫಾಸ್ಟ್ ಮಿಲ್ಕಿಂಗ್ ಅಂದರೆ ಒಂದು 25 ಲೀಟರ್ ಹಾಲು ಕೊಡುವಂತಹ ಒಂದು ಹಸುವನ್ನು ಒಂದು 6 ರಿಂದ 8 ನಿಮಿಷದಲ್ಲಿ ಹಾಲನ್ನು ತೆಗಿಬೋದು. ಇದು ಫಾಸ್ಟ್ ವರ್ಕಿಂಗ್. ಒಬ್ಬ ಮನುಷ್ಯ ಅದೆಷ್ಟೇ ಟ್ರೈನಡ್ ಇದ್ದರೂ, ಸ್ಕಿಲ್ಡ್ ಪೀಪಲ್ ಇದ್ದರೂ ಸಹ ಮಿಲ್ಕ್ ತೆಗಿಬೇಕಾದ್ರೆ ಖಂಡಿತ ಅವರಿಗೆ ಒಂದು 15 ನಿಮಿಷ ಬೇಕೇ ಬೇಕಾಗುತ್ತೆ 20 ಲೀಟರ್ಸ್ ಹಾಲನ್ನು ತೆಗೆಯೋದಕ್ಕೆ. ಸೊ ಇದು ಫಾಸ್ಟ್ ವರ್ಕ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ, ನಾವೀಗಾಗಲೇ ಕಳೆದ ಒಂದು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀವಿ, ಈ ಆಕ್ಸಿಟೋಸಿನ್ ಒಂದು ಹಾರ್ಮೋನು ಹಾಲು ಹಿಂಡೋದಕ್ಕೆ ಒಂದು ಮೇಯ್ನ್ ಹಾರ್ಮೋನ್ ಆಗಿ ವರ್ಕ್ ಆಗುತ್ತೆ. ಆ ಹಾರ್ಮೋನಿಂದಲೇ ಈ ಹಾಲು ಬರೋದಕ್ಕೆ ಸೊ ಅನುಕೂಲ. ಈ ಹಾರ್ಮೋನ್ ಅನ್ನೋದು 6 to 7 ಮಿನಿಟ್ಸ್ ಮಾತ್ರನೇ ಪ್ರೋಸೆಸ್ಸಲ್ಲಿ ಇರುತ್ತೆ. ಸೊ 6 ರಿಂದ 7 ನಿಮಿಷದಲ್ಲಿ ಹಾಲನ್ನು ಸಂಪೂರ್ಣವಾಗಿ ತೆಗೆದ್ರೆ ಅದರಿಂದ ಎಲ್ಲ ಹಾಲನ್ನು ಅದರ ಒಂದು ಫುಲ್ ಕೆಪಾಸಿಟಿ, ಫುಲ್ ಮಿಲ್ಕಿಂಗನ್ನು, ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಮಿಲ್ಕನ್ನು ನಾವು ತೆಗಿಬೋದು. ಒಂದು ವೇಳೆ ನೀನು 10 ನಿಮಿಷ 15 ನಿಮಿಷ ಆಯಿತು ಅಂತಂದರೆ ಸೊ ಹಾಲಿನ ಪ್ರಮಾಣ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಇದು ಫಾಸ್ಟ್ ವರ್ಕ್ ಆಗುತ್ತೆ. 6 ರಿಂದ 7 ನಿಮಿಷದಲ್ಲಿ ಆಕ್ಸಿಟೋಸಿನ್ ಏನು ಹಾರ್ಮೋನ್ ರಿಲೀಸ್ ಆಗಿರುತ್ತೆ ಆ ಟೈಮಲ್ಲಿ ಹಾಲನ್ನು ತೆಗೆದುಬಿಡುತ್ತೆ ಮಿಲ್ಕಿಂಗ್ ಮಿಷನ್. ಸೊ ಅದು ಮೇಯ್ನ್ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೇಬರ್ಸು. ಸೊ ಹೇಳಿದ್ನಲ್ವ, ಒಂದು 25 ಲೀಟರ್ ಹಾಲನ್ನು ಕರೆಯುವಂಥ ಒಂದು ಯಾವುದೇ ಹಸು ಒಂದು ಇರ್ಬೋದು ಅಥವಾ ಬೇರೆ ಇರ್ಬೋದು, ಒಂದು 6 ರಿಂದ 7 ನಿಮಿಷದಲ್ಲಿ ಒಂದು 25 ಲೀಟರ್ನ ಹಾಲು ತೆಗೆದು ಬಿಡ್ಬೋದು. ಸೊ ನೀವು ಖಂಡಿತ ಒಂದು 100 ಲೀಟರ್ ಹಾಲು ತೆಗಿತೀರ ಅಂತ ಅಂದರೆ ಸೊ ಎಷ್ಟು ಸಮಯ ಬೇಕನ್ನೋದು ನೀವು ಯೋಚನೆ ಮಾಡಿ. ಸೊ ಅದು ಮುಖ್ಯವಾಗಿ ಸೊ ಲೇಬರ್ಸು ಬೇಕಿಲ್ಲ. ಸೊ ಅದು ಮಸಾಜ್ ಮಾಡುತ್ತೆ. ಆ ಒಂದು ಪಲ್ಸರೇಟರ್ ಇದರಿಂದ ಏನಿರುತ್ತೆ ಅಂದರೆ ಆ ಕಪ್ಸ್, ಟೀತ್ ಕಪ್ಸ್, ರಬ್ಬರ್ಸು ತುಂಬ ಸ್ಮೂತ್ ಇರೋದ್ರಿಂದ ಮಸಾಜ್ ಮಾಡೋದ್ರಿಂದ ಏನು ತೊಂದರೆ ಇರೋದಿಲ್ಲ, ತುಂಬಾ ಅನುಕೂಲ ಹಸುವಿಗೂ ಸಹ. ಅದೇ ರೀತಿ ಸೊ ಅಂದರೆ 6 ನಿಮಿಷದಲ್ಲಿ ನಾವು ಹೇಳಿದ್ನಲ್ಲ, ಆಕ್ಸಿಟೋಸಿನ್ ರಿಲೀಸ್ ಆಗೋದ್ರೊಳಗೆ ಅಂದರೆ ಅದು ಕ್ಲೋಸ್ ಆಗೋದ್ರೊಳಗೆ ಹಾಲನ್ನು ತೆಗಿಯುತ್ತೆ. ಸೊ ಅದು ಮೇಯ್ನ್ ಒಂದು ಅನುಕೂಲ ಅಂತ ನಾನು ಹೇಳ್ಬೋದು. ಪೂರ್ತಿ ಹಾಲನ್ನು ತೆಗಿಬೋದು. ಸೊ ನಾವು ಹೇಳಿದ್ವಿ, ಸಂಪೂರ್ಣ ಹಾಲನ್ನು ನಮಗೆ ಸುಸ್ತಾಗಿನೋ ಕೈ ನೋವು ಬಂದೋ ಅಥವಾ ಇನ್ನೇನೋ ಆಗಿ ನಾವು ಹಾಲನ್ನು ಸಂಪೂರ್ಣವಾಗಿ ತೆಗೆಯೋ ಚಾನ್ಸಸ್ ಕಡಿಮೆ ಇರುತ್ತೆ ಮ್ಯಾನ್ಯಲ್ ಮಿಲ್ಕಿಂಗ್ ಮಾಡಿದಾಗ, ಮ್ಯಾನ್ಯಲ್ ಆಗಿ. ಸೊ ಮಿಷನರಿನಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣ ಹಾಲನ್ನು ನೀವು 6 to 7 ಅಥವಾ 8 ಮಿನಿಟ್ಸಲ್ಲಿ ಸಂಪೂರ್ಣವಾಗಿ ಎಲ್ಲ ಹಾಲನ್ನು ತೆಗೆಯುತ್ತೆ. ಇಲ್ಲಿ ಏನೂ ಸಮಸ್ಯೆಗಳು ಬರೋಲ್ಲ. ಒಂದು ವೇಳೆ ಉಳಿಸಿದ್ರೆ, ಅಲ್ಲಿ ಹಾಲನ್ನು ಉಳಿಸಿದ್ರೆ ಸೊ ಸಮಸ್ಯೆಗಳು ಬರುತ್ತೆ. ಸೊ ಅದರಿಂದ ಅದು ಒಳ್ಳೆಯಲ್ಲ. ಶುದ್ಧ ಹಾಲನ್ನು ತೆಗಿಬೋದು ಖಂಡಿತ, ಪರಿಶುದ್ಧವಾದಂಥ. ಯಾಕೆ ಅಂತ ಅಂದರೆ ಫ್ರಮ್ ಅಡ್ಡರ್ ಟು ಬಕೆಟು, ಕ್ಲೋಸ್ಡ್ ಬಕೆಟು. ನಾವೇನು ಮಾಡ್ತೀವಿ, ಓಪನ್ ಬಕೆಟನ್ನು ಇಟ್ಕೊಂಡು ಎಳಿತಾ ಇರ್ತೀವಿ. ಆ ಒಂದು ಹಸುವಿಗೆ ಮಿತ್ತಿರ್ತಕ್ಕಂಥ ಸಗಣಿ, ಗಂಜು ಮತ್ತೊಂದು ಸಹ ಅದಕ್ಕೆ ಬೀಳದೆ ಸೊ ಇರ್ತಕ್ಕಂಥದ್ದು ಈ ಒಂದು ಯಾವುದು ಮೇನ್ಲಿ ಕ್ಲೋಸ್ಡ್ ಬಕೆಟ್, ಮಿಲ್ಕಿಂಗ್ ಮಿಷನ್ ಮುಖಾಂತರ ಮಾಡುವಂತಹ ಮೇನ್ ಬಕೆಟ್ ಹೋಗ್ತಕ್ಕಂಥದ್ದು. ಸೊ ಶುದ್ಧವಾದಂಥ ಹಾಲನ್ನು ನಾವು ಉತ್ಪಾದನೆ ಮಾಡಬಹುದು. ಅದು ಮುಖ್ಯವಾದಂಥ ಒಂದು ಪಾಯಿಂಟು. ಸೊ ಅದೇ ರೀತಿ ಮ್ಯಾಸ್ಟೈಟಿಸ್ ಕಂಟ್ರೋಲ್ ಆಗುತ್ತೆ ಖಂಡಿತ. ಯಾಕೆ ಅಂತ ಅಂದರೆ ಸಂಪೂರ್ಣ ಹಾಲನ್ನು ತೆಗೆದಾಗ ನೀಟಾಗಿ ಸ್ಮೂತಾಗಿ ಮಸಾಜ್ ಮಾಡೋ ಮುಖಾಂತರ ಹಾಲನ್ನು ನಾವು ಮಿಲ್ಕಿಂಗ್ ಮಿಷನ್ನಲ್ಲಿ ತೆಗೆಯೋದ್ರಿಂದ ಖಂಡಿತ ಇದು ಒಳ್ಳೆಯ ಅಂಶ. ಸೊ ಅದು ಉಪಯೋಗಿಸ್ಬೇಕು. ನೆಕ್ಸ್ಟ್ ಇದರಿಂದ ಏನಾದರೂ ಡಿಸ್ಅಡ್ವಾಂಟೇಜಸ್ ಏನಾದರೂ ಇದಾವ, ಅನಾನುಕೂಲಗಳು ಏನಾದ್ರು ಇದಾವ ಅಂತಂದರೆ ಸೊ ಇದರಲ್ಲಿಯೂ ಸಹ ಇದ್ದಾವೆ. ಸೊ ಏನು ಅಂತಂದರೆ ಸಪೋಸ್ ನೀವೀಗ ಒಂದು ಪವರ್ ಅಂದರೆ ಪವರ್ ಆಪ್ರೇಟೆಡ್ ಒಂದು ಮಿಷಿನ್ಸನ್ನು ತಂದಾಗ ಸೊ ಕಾಸ್ಟ್ ಪರವಾಗಿಯೂ ಸಹ ಸ್ವಲ್ಪ ಕಾಸ್ಟ್ ಇದ್ದಾವೆ. ಈಗ ನನಗೆ 1, 2, 3 ಹಸುಗಳಿದ್ದಾವೆ. ಸೊ ನಾನು 30,000 ಮೇಲೆ ಈ ಒಂದು ಮಿಲ್ಕಿಂಗ್ ಮಿಷನ್ಸ್ ಇದೆ, ಔಟ್ನ ನಾವು ಬಳಕೆ ಮಾಡೋದು ಹೇಗೆ, ಸೊ ನಾವು ಆ ಒಂದು ಕಾಸ್ಟನ್ನು ನಾವು ಯಾವ ರೀತಿ ಕೊಡಬೇಕು ಇಡಬೇಕು ಅನ್ನೋದಿದೆ. ಸೊ ಅಂಥವ್ರಿಗೂ ಸಹ ಮಿಲ್ಕಿಂಗ್ ಮಿಷನ್ಸ್ ಇದ್ದಾವೆ. ಈ ಬಿಲೋ 10,000 10,000 ನೀವು ಮಿಲ್ಕಿಂಗ್ ಮಿಷನ್ಸನ್ನು ಇದ್ದಾವೆ. ಬಟ್ ಯಾವುದೇ ಪವರ್ ಇಲ್ದಲೆ ಸೊ ನೀವು ಅದನ್ನ ಆಪ್ರೇಟ್ ಮಾಡ್ಕೋಬೋದು. ಇದು ಮ್ಯಾನ್ಯಲ್ ಆಪ್ರೇಟೆಡ್ ಮಿಲ್ಕಿಂಗ್ ಮಿಷನ್ಸು. ಅದು 8,000, 9,000, 10,000 ಸಿಗುತ್ತೆ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ. ಇದು ಕೇವಲ 8 ರಿಂದ 10,000 ಸಿಗ್ತಕ್ಕಂಥದ್ದು. 2 ರಿಂದ 3 ಹಸುಗಳು ಇರ್ತಕ್ಕಂಥವರು ಇದನ್ನು ಬಳಕೆ ಮಾಡ್ಬೋದು. ಇದು ಅತಿ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥದ್ದು. ಸೊ ಒಂದು ಸಿಂಗಲ್ ಬಕೆಟ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದಾದ ನಂತರ ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ಪವರ್ ಆಪ್ರೇಟೆಡ್ ಒಂದು ಮಿಷಿನ್ಸ್ ಆದರೆ ನೀವೇನಾದರೂ ಹಾಲು ತೆಗೆಯುವಂಥ ಸಂದರ್ಭದಲ್ಲಿ ಪವರ್ ಹೋಯ್ತು ಅಂತ ಅಂದರೆ ಸೊ ಆವಾಗ ಏನಾಗುತ್ತೆ ಅಂದರೆ ತುಂಬಾ ಕಷ್ಟಕರವಾಗುತ್ತೆ. ಸೊ ನೀವು ಮತ್ತೆ ಹಾಲನ್ನು ತೆಗೆಯೋದಕ್ಕೋಸ್ಕರ ಇದಕ್ಕೋಸ್ಕರ ಆಲ್ಟರ್ನೇಟಿವ್ ಏನಾದರೂ ಪವರ್ ಸೋರ್ಸನ್ನು ನೀವು ಇಟ್ಕೋಬೇಕು. ಇನ್ವರ್ಟರ್ಸು ಅಥವಾ ಸೋಲಾರ್ ಆಪ್ರೇಟೆಡ್ ಅಥವಾ ಬ್ಯಾಟ್ರಿ ಆಪ್ರೇಟೆಡ್ ಸೊ ಒಂದು ಆಲ್ಟರ್ನೇಟಿವ್ ಸಿಸ್ಟಮನ್ನು ಇಟ್ಕೊಂಡ್ರೆ ಸೊ ಆವಾಗ ಮಾಡ್ಬೋದು. ಓನ್ಲಿ ನಾವು ಪವರ್ ಮೇಲೇ ಬೇಸ್ ಆದರೆ ಸೊ ಖಂಡಿತ ಇದು ತೊಂದರೆ ಆಗುತ್ತೆ. ಅಥವಾ ಡೀಸೆಲ್, ಪೆಟ್ರೋಲ್ ಒಂದು ಜನರೇಟರ್ ಆಪರೇಟೆಡ್ ಮಿಷನ್ಸನ್ನು ನೀವು ಅಳವಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಾಸ್ಟ್ ಆಗುತ್ತೆ ಇದರಿಂದ. ಮತ್ತು ಬೇರೆ ಇನ್ನೇನು ಇದರಲ್ಲಿ ಡಿಮೆರಿಟ್ಸ್ ಇದೆ ಅಂತಂದರೆ ಸೊ ಆ ರೀತಿಯಾಗಿ ಹೇಳ್ಕೊಳ್ಳುವಂತಹ ಇತರೆ ಡಿಮೆರಿಟ್ಸ್ ಏನು ಇರೋದಿಲ್ಲ ಖಂಡಿತ. ಸೊ ನೀವು ಆ ರೀತಿ ಮಾಡೋದ್ರಿಂದ ಮತ್ತು ಕ್ಲೀನಿಂಗ್ ಇಲ್ಲದೆ ಇದೆ. ಮಿಷಿನ್ಸ್ ಏನಾದರೂ ಅನ್ಕ್ಲೀನ್ಡ್ ಆಗಿದ್ದರೆ ಸೊ ಇವತ್ತು ತೆಗೆದಂತಹ ಹಾಲನ್ನು ನಾಳೆಗೆ ಅದು ಬಿಸಿ ನೀರಿಂದ ಕ್ಲೀನ್ ಮಾಡಿಬಿಟ್ಟು ಕೆಲವೊಂದು
ಆಲ್ಕಲೈನ್ ಡಿಟರ್ಜೆಂಟ್ಸ್ ಬರುತ್ತೆ ಆ ಒಂದು ಮಿಷಿನ್ ಕ್ಲೀನಿಂಗ್ಗೆ. ಆ ಒಂದು ಮಿಷಿನ್ಸಲ್ಲಿ ಕ್ಲೀನ್ ಮಾಡಿಕೊಂಡಾಗ ಮಾತ್ರ ನೆಕ್ಸ್ಟ್ ಡೇ ತೆಗೆಯುವಂಥ ಹಾಲು ಉತ್ತಮ ಮತ್ತು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಒಂದು ವೇಳೆ ನೀವು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ದಲೇ ಹೋದಾಗ ಏನಾಗುತ್ತೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಸರತಿಯಲ್ಲಿ ತೆಗೆಯುವಂತಹ ಹಾಲು ಏನಾಗುತ್ತೆ ಅಂದರೆ ಸಂಪೂರ್ಣ ಹಾಳಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದು ಒಂದು ಡಿಮೆರಿಟ್ಸು. ಸೊ ನಾವೊಂದು ಆಲ್ಕಲೈನ್ ಡಿಟರ್ಜೆಂಟ್ಸಲ್ಲಾಗ್ಬೋದು ಅಥವಾ ಬಿಸಿ ನೀರಲ್ಲಾಗ್ಬೋದು ಅದನ್ನು ವಾಶ್ ಮಾಡಿಕೊಂಡ್ರೆ ಅಲ್ಲಿರುವಂತಹ ಯಾವುದೇ ಸೂಕ್ಷ್ಮಾಣು ಜೀವಿಗಳು ನೀಟಾಗಿ ಹೊರ ತೆಗೆದುಬಿಟ್ಟು ಸೊ ಖಂಡಿತ ನೀವು ಉತ್ತಮ ಹಾಲನ್ನು ಉತ್ಪಾದಿಸಬಹುದು. ಸೊ ಇಷ್ಟು ಈ ಒಂದು ಇದರಲ್ಲಿ ಡಿಮೆರಿಟ್ ಅಂದರೆ ಅನಾನುಕೂಲಗಳು ಅಂತ ಹೇಳ್ಬೋದು. ಬಟ್ ಎಲ್ಲನೂ ಮ್ಯಾಕ್ಸಿಮಮ್ 90% ಅನುಕೂಲಗಳೇ ಈ ಒಂದು ಯಂತ್ರದಿಂದ ಇದ್ದಾವೆ. ಸೊ ಖಂಡಿತ ನೀವು ಆ ಯಂತ್ರವನ್ನು ಬಳಸಿ ಹಾಲು ತೆಗೆಯೋದಾದರೆ ಒಳ್ಳೆ ಹಾಲನ್ನು ತೆಗಿಬೋದು, ಹೆಚ್ಚು ಹಾಲನ್ನು ತೆಗಿಬೋದು. ಹಾಗೇನು ಅದು ಮೇಯ್ನ್ ಹೇಳ್ಬೇಕಾಗ್ತಕ್ಕಂಥದ್ದು. ಸಂಪೂರ್ಣ ಹಾಲನ್ನು ತೆಗೆಯೋದಕ್ಕೆ ಇದರಿಂದ ಅವಕಾಶ. ಸೊ ಅದು ಮೇಯ್ನ್ ಥಿಂಗ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದು ಸಂಪೂರ್ಣ ಡೀಟೇಲ್ಸು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಅದರ ರೇಟ್ಸು, ಡೀಲರ್ಸು, ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಏನಾದ್ರು ಬೇಕು ಅಂತ ನಾನು ಪಾರ್ಟ್ 2 ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ, ಅದರ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಯಾವ ಕಂಪ್ನಿ ಬೆಸ್ಟು ಏನು ಅನ್ನೋದನ್ನು ಮತ್ತೊಂದು ವಿಡಿಯೋ ಮಾಡೋಣ. ಸೊ ಈಗ ಸದ್ಯಕ್ಕೆ ಇದರಿಂದ ಆಗುವಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಮಾತ್ರ ಮಾತಾಡಿದ್ದೀವಿ. ಸೊ ಅದು ನಿಮಗೆ ಓಕೆ ಅನಿಸಿದ್ರೆ, ಅದು ಇಷ್ಟ ಆಗಿದೆ ಒಂದು ಖಂಡಿತ ಒಂದು ಲೈಕ್ ಮಾಡಿ. ಯಾಕೆ ಅಂತಂದರೆ ನೀವು ಸಪೋರ್ಟ್ ನನಗೆ ಅದರ ಮುಖಾಂತರ ಗೊತ್ತಾಗುತ್ತೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ವ ಅನ್ನೋದು. ಒಂದು ಲೈಕ್ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಷ್ಟ ಆಗಿಲ್ಲ ಅನ್ನೋದನ್ನು. ಸೊ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಕೊಟ್ಟೇ ಕೊಡಿ. ಸೊ ಆ ರೀತಿ ಹಾಗೆ ಅಂದರೆ ವಾಪಸ್ ಹೋಗೋದನ್ನ ಹಾಗೆ ಹೋಗಬೇಡಿ, ಲೈಕ್ ಮಾಡ್ದಲ್ಲೇ ಹೋಗಬೇಡಿ. ಸೊ ಅಷ್ಟೊಂದು ಹೇಳ್ತಾ ವಿಡಿಯೋ ನೋಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.